ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಸೆಬಿ ಕ್ಯಾನ್ಸಲ್ಸ್ ಕಾರ್ವಿ ಮರ್ಚೆಂಟ್ ಬ್ಯಾಂಕ್ ಲೈಸೆನ್ಸ್. ಸೆಬಿ ಕಾರ್ವಿ ಇನ್ವೆಸ್ಟರ್ ಸರ್ವಿಸಸ್ ಮರ್ಚೆಂಟ್ ಬ್ಯಾಂಕಿಂಗ್ ಲೈಸೆನ್ಸ್ ಅಂದರೆ IPOಸನ್ನು ಲಾಂಚ್ ಮಾಡೋದಕ್ಕೆ ಈ ಥರ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸನ್ನು ಯೂಸ್ ಮಾಡ್ತಾರೆ. ಆ ಪರ್ಟಿಕ್ಯುಲರ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂದರೆ ಸೆಬಿ ಇನ್ವೆಸ್ಟಿಗೇಷನ್ ಪ್ರಕಾರ ಹಾಗೂ ಇನ್ಸ್ಪೆಕ್ಷನ್ ಪ್ರಕಾರ ಅದೇನು ರಿಜಿಸ್ಟರ್ಡ್ ಅಡ್ರೆಸ್ ಕೊಟ್ಟಿದ್ರು ಹಾಗೂ ಅವರ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೊಟ್ಟಿದ್ರು ಅಲ್ಲಿ ಯಾರೂ ಕೆಲಸ ಮಾಡ್ತಿರಲಿಲ್ಲ, ಅಲ್ಲಿ ಆ ಆಫೀಸೇ ನಡೀತಾ ಇರಲಿಲ್ಲ. ಸೊ ಸೆಬಿಗೆ ಅನಿಸ್ತು ಇವರು ಆ್ಯಕ್ಚುಲಿ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡಿಲ್ಲ ಹಾಗೂ ಅದಕ್ಕೋಸ್ಕರ ಅವರು ಎಲಿಜಿಬಲ್ ಇಲ್ಲ ಈ ಲೈಸೆನ್ಸನ್ನು ಇಟ್ಕೊಳ್ಳೋದಕ್ಕೆ. ಈ ಪರ್ಟಿಕ್ಯುಲರ್ ಆರ್ಡರು, ಈ ಕ್ಯಾನ್ಸಲೇಷನು ಇಮಿಡಿಯೇಟ್ ಇಫೆಕ್ಟಿಂದ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಈ ಕಂಪ್ನಿಯವರು ರಿನ್ಯೂವಲ್ ಫೀಸು ಕಟ್ಟಿರಲಿಲ್ಲ. ಡಿಸೆಂಬರ್ 2022ಇಂದ ಡಿಸೆಂಬರ್ 2025ವರೆಗೂ ಕಟ್ಟಬೇಕಿತ್ತು. ಆ ಫೀಸನ್ನು ಅವರು ಪೆಂಡಿಂಗ್ ಇಟ್ಟಿದ್ರು. ನ್ಯೂಸ್ ನಂಬರ್ 2. ಅಮೆರಿಕನ್ ಪ್ರೊಫೆಷನಲ್ಸ್ ಅಕ್ಯೂಸ್ TCS ಆಫ್ ಇಲ್ಲೀಗಲ್ ಡಿಸ್ಕ್ರಿಮಿನೇಷನ್. ಕೆಲವರು ಎಕ್ಸ್ಪೀರಿಯನ್ಸ್ಡ್ ಅಮೆರಿಕನ್ ಪ್ರೊಫೆಷನಲ್ಸು ಅವ್ರು ಮುಂಚೆ TCS ಜೊತೆ ಕೆಲಸ ಮಾಡ್ತಾಯಿದ್ರು. ಅವರು ಒಂದು ಕೇಸ್ ಥರ ಹಾಕಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಲ್ಲೀಗಲ್ ಡಿಸ್ಕ್ರಿಮಿನೇಷನ್ ಮಾಡಿದ್ದಾರೆ ನಮ್ಮ ಏಜು ಹಾಗೂ ನಮ್ಮ ಪರ್ಟಿಕ್ಯುಲರ್ ರೇಸ್ ಪ್ರಕಾರ ಅಂತ. ಅಂದರೆ ಕೆಲವರು ಅಲ್ಲಿ ಚೈನೀಸ್ ಇರ್ತಾರೆ, ಕೆಲವರು ಮೆಕ್ಸಿಕನ್ ಇರ್ತಾರೆ, ಅದ್ರ ಪ್ರಕಾರ ಇವರು ಡಿಸ್ಕ್ರಿಮಿನೇಷನ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. TCS ಈ ಎಲ್ಲ ಎಂಪ್ಲಾಯೀಸನ್ನ ಕೆಲಸದಿಂದ ಹೊರಗೆ ತೆಗೆದು ಲೋವರ್ ಪೇಡ್ ಇಂಡಿಯನ್ ಎಂಪ್ಲಾಯೀಸಿಗೆ ಈ ಪರ್ಟಿಕ್ಯುಲರ್ ಕೆಲಸ ಕೊಟ್ಟಿದ್ರು. ಆವಾಗ TCS ಅದರಿಂದ ಬೆನಿಫಿಟ್ ಪಡಿತಾ ಇದ್ರು. ಯಾಕಂದರೆ ಇಂಡಿಯನ್ಸಿಗೆ ಕಮ್ಮಿ ಸ್ಯಾಲ್ರಿ ಕೊಟ್ಟರು ಪರವಾಗಿರಲಿಲ್ಲ, ಆದರೆ ಅಲ್ಲಿ ಲೋಕಲ್ಸ್ ಇರೋದು ಅವರು ಜಾಸ್ತಿ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಾರೆ. 22 ವರ್ಕರ್ಸು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಅಮೆರಿಕನ್ದ ಒಂದು ಅಥಾರಿಟಿಗೆ. ಅದು ಈ ಕಂಪ್ಲೇಂಟ್ ಕೊಟ್ಟಿದ್ದು ಡಿಸೆಂಬರ್ 2023ಇಂದ ಹಾಗೂ ಈಗ ಇನ್ವೆಸ್ಟಿಗೇಷನ್ ನಡೀಬೋದು. ಈ ಫಾರ್ಮರ್ ಎಂಪ್ಲಾಯೀಸ್ ಆಫ್ TCS ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು 40ರಿಂದ 60 ವಯಸ್ಸವರು, ಸೊ ಸ್ವಲ್ಪ ಸೀನಿಯರ್ ಇರೋರು. ಆವಾಗ ಅವರ ಸ್ಯಾಲ್ರಿನೂ ಜಾಸ್ತಿ ಇರ್ತದೆ ಕಂಪೇರ್ ಟು ಜೂನಿಯರ್ ವರ್ಕರ್ಸ್. ಅದಕ್ಕೋಸ್ಕರನೇ TCS ಕೆಲಸದಿಂದ ಹೊರಗೆ ತೆಗೆದಿದ್ದಾರೆ ಅಂತ ಕಾಣಿಸುತ್ತೆ. ನ್ಯೂಸ್ ನಂಬರ್ 3. ಮಧ್ಯಪ್ರದೇಶ್ ಸ್ಟೂಡೆಂಟ್ ಗೆಟ್ಸ್ 46 crore ಟ್ಯಾಕ್ಸ್ ನೋಟಿಸ್. ಮಧ್ಯಪ್ರದೇಶ್ ಒಬ್ಬರು ಸ್ಟೂಡೆಂಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಪರ್ಟಿಕ್ಯುಲರ್ ಅಕೌಂಟಲ್ಲಿ 46 crores ವರ್ತ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಪ್ರಮೋದ್ ಕುಮಾರ್ ಅವರು ಗ್ವಾಲಿಯರಲ್ಲಿ ಇರೋರು. ಅವ್ರು ಹೇಳಿದ್ದಾರೆ ಅವರ ಇನ್ಫಾರ್ಮೇಷನ್ ಇಲ್ಲದೆ ಅವರ ಪ್ಯಾನ್ ಕಾರ್ಡನ್ನು ಮಿಸ್ಯೂಸ್ ಮಾಡಿಕೊಂಡು ಯಾರೋ ಒಬ್ಬರು ಒಂದು ಕಂಪ್ನಿ ಓಪನ್ ಮಾಡಿ ಅದರಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಿದರು. ಹಾಗೂ ಮುಂಬೈ ಹಾಗೂ ಡೆಲ್ಲಿಯಲ್ಲಿ ಈ ಪರ್ಟಿಕ್ಯುಲರ್ ಕಂಪ್ನಿದು ಅಡ್ರೆಸ್ಸಸ್ ಇದೆ ಅಂತ. 2021ಇಂದನೇ ಈ ಥರ ಟ್ರಾನ್ಸಾಕ್ಷನ್ ಆಗ್ತಾಯಿತ್ತು. ಆದರೆ ನನಗೆ ಗೊತ್ತಾಗಿದ್ದು ಮೊನ್ನೆನೇ ಅಂತ ಅವರು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಥರ ಪ್ಯಾನ್ ಕಾರ್ಡ್ ಮಿಸ್ಯೂಸ್ ಆಗೋದು ಒಂದು ದೊಡ್ಡ ಪ್ರಾಬ್ಲಮ್ ಇಂಡಿಯಾದಲ್ಲಿ. ಯಾಕಂದರೆ ಕೆಲವು ಸತಿ ನಮಗೆ ಗೊತ್ತಿಲ್ಲದೆ ಟ್ರಾನ್ಸಾಕ್ಷನ್ಸ್ ಆಗೋ ಚಾನ್ಸಸ್ ಇರ್ತದೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. L&T ಫೈನಾನ್ಸ್ ಹೋಲ್ಡಿಂಗ್ಸ್ ಕಂಪ್ನಿಯವರು ಅವರ ಕಂಪ್ನಿ ಹೆಸರನ್ನು ಚೇಂಜ್ ಮಾಡಿದ್ದಾರೆ. L&T ಫೈನಾನ್ಸ್ ಲಿಮಿಟೆಡ್ ಅಂತ ಮಾಡಿದ್ದಾರೆ. ಹಾಗೂ ಇದು ಕನ್ಫರ್ಮೇಷನ್ ಸಿಕ್ಕಿದೆ ರಿಜಿಸ್ಟ್ರಾರ್ ಆಫ್ ಕಂಪ್ನೀಸಿಂದ. ಈ ಪರ್ಟಿಕ್ಯುಲರ್ ಅನೌನ್ಸ್ಮೆಂಟು ಶುಕ್ರವಾರ ಮಾಡಿದರು. ಹಾಗೂ ನಿಮಗೆ ಗೊತ್ತಿದ್ದಾಗೆ L&T ಫೈನಾನ್ಸ್ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಹಾಗೂ ಸುಮಾರು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸನ್ನು ಅವರು ಕೊಡ್ತಾರೆ. ಝೀ ಎಂಟರ್ಟೈನ್ಮೆಂಟ್ ಅವರು ಅವರ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಸೆಂಟರ್ ಬೆಂಗಳೂರಲ್ಲಿ ಸುಮಾರು ಎಂಪ್ಲಾಯೀಸನ್ನು ಕಂಪ್ನಿಯಿಂದ ಹೊರಗೆ ತೆಗೆದಿದ್ದಾರೆ. ಯಾಕಂದರೆ ಇದು ಕಾಸ್ಟ್ ಕಟ್ಟಿಂಗ್ ಎಕ್ಸಸೈಸ್, ಅವರಿಗೆ ಇಷ್ಟು ಎಂಪ್ಲಾಯೀಸ್ ಬೇಕಾಗಿಲ್ಲ ಅಂತ ಅವರ ಒಂದು ಸ್ಟಡಿ ಹೇಳ್ತಾ ಇತ್ತು. ಇದಕ್ಕೋಸ್ಕರನೇ ಮ್ಯಾನೇಜಿಂಗ್ ಡೈರೆಕ್ಟರ್ ಈ ಥರ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.